ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಪನ ಸೃಷ್ಟಿಸಿರುವ ವಿಚಾರ ಹನಿ ಟ್ರ್ಯಾಪ್. ಇದೇ ವಿಚಾರವಾಗಿ ಸಿಎಂ ಮತ್ತು ಖರ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ತುಂಬಾನೇ ಗೌಪ್ಯವಾಗಿ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಮಾತುಕತೆ, ಕ್ಲೋಸ್ ಡೋರ್ ಸಭೆಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯನವರು. ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ಉಭಯ ನಾಯಕರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಸಚಿವ ರಾಜಣ್ಣ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಇದು ಸರಿಯಲ್ಲ, ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದು ಒಳ್ಳೆ ಬೆಳವಣಿಗೆಯಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಲಾಗಿದೆ. ರಾಜಕೀಯವಾಗಿ ಒಬ್ಬರನ್ನ ಮುಗಿಸೋದಕ್ಕೆ ಹನಿ ಟ್ರ್ಯಾಪ್ ಮೂಲಕ ಯತ್ನವನ್ನ ಪಡ್ತಾರೆ ಅಂದ್ರೆ ಇದು ಅತ್ಯಂತ ಕೆಟ್ಟ ಬೆಳವಣಿಗೆ, ಇದನ್ನ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು 45 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ರಾಜಣ್ಣ ಕೂಡ ಹೇಳಿದ್ದಾರೆ ಈಗಾಗಲೇ ಒಂದಷ್ಟು ವಿಚಾರಗಳ ಬಗ್ಗೆ ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯನವರು ಏನೆಲ್ಲ ಮಾಹಿತಿ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ತಮ್ಮ ಬಳಿ ಇದೆಯೋ ಅದನ್ನ ಖರ್ಗೆ ಅವರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಖರ್ಗೆಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಮಹತ್ವ ಪಡೆದುಕೊಂಡ ಹನಿ ಟ್ರ್ಯಾಪ್ ಪ್ರಕರಣ, ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಈ ಒಂದು ಹನಿ ಟ್ರ್ಯಾಪ್ ಆರೋಪ ಸಿಕ್ಕಿದೆ. ಅದರಲ್ಲೂ ಆಡಳಿತಾರೂಢ ಪಕ್ಷದ ಶಾಸಕರು ಹಾಗೆಯೇ ಸಚಿವರೇ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡ್ತಾರೆ, ಆರೋಪಿಸ್ತಾರೆ. ಬರೀ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದ ಒಂದಷ್ಟು ಮಂದಿ ನಾಯಕರ ಸಿಡಿ ವಿಡಿಯೋಗಳು ಇದೆ ಅಂತ ಹೇಳ್ತಾರೆ. ಹನಿ ಟ್ರ್ಯಾಪ್ ಖೆಡ್ಡಾಗಿ ಒಂದಷ್ಟು ಮಂದಿಯನ್ನು ಬೀಳಿಸಲಾಗಿದೆ ಅಂತ ಆರೋಪಿಸುತ್ತಿದ್ದಾರೆ. ಅಂದ್ರೆ ಎಲ್ಲಿಗೆ ಬಂತು ಅಂತ ಹೇಳಿ ರಾಜ್ಯ ರಾಜಕಾರಣದಲ್ಲಿ ವಿಪಕ್ಷಗಳು ಚರ್ಚೆಯನ್ನ ಮಾಡ್ತಾ ಇದ್ದು ಈಗಾಗಲೇ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹ ಕೂಡ ಪಡಿಸ್ತಾ ಇದ್ದಾರೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಉಭಯ ನಾಯಕರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ರಾಜಣ್ಣ ಅವರು ಕೂಡ ಹೇಳಿದ್ರು, ಸದನದಲ್ಲಿ ಅವರು ತುಂಬಾನೇ ಭಾವುಕರಾಗಿ ಮಾತನಾಡಿದ್ರು. ಹನಿ ಟ್ರ್ಯಾಪ್ ಯಾವ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಂದಿಯಿಂದ ವರ್ಕ್ ಆಗ್ತಾ ಇದೆ, ರಾಜಕೀಯವಾಗಿ ಮುಗಿಸೋದಕ್ಕೆ ಕೆಲವರು ಹೇಗೆ ಷಡ್ಯಂತ್ರವನ್ನ ಈ ಹನಿ ಟ್ರ್ಯಾಪ್ ಮೂಲಕ ನಡೆಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪಿಸಿದ್ರು. ರಾಜಣ್ಣ ಅವರ ಪುತ್ರ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ವಿಪಕ್ಷಗಳು ಕೂಡ ಸಾಕಷ್ಟು ಆರೋಪವನ್ನ ಮಾಡಿದ್ವು. ಮುನಿರತ್ನ ಅವರು ಕೂಡ ಭಾವುಕರಾಗಿನೇ ಮಾತನಾಡಿದ್ರು. ನನ್ನ ಮೇಲೂ ಕೂಡ ಇಂಥದ್ದೇ ಒಂದು ಪ್ರಯತ್ನ ಆಯಿತು ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರಂತೂ ತುಂಬಾ ಖಾರವಾಗಿಯೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಸಚಿವರೊಬ್ಬರಿಗೆ 2 ಬಾರಿ ಹನಿ ಟ್ರ್ಯಾಪ್ ಆಗಿತ್ತು ಅಂತ ಹೇಳಿ. ಇದರ ಹಿಂದೆ ಯಾರಿದ್ದಾರೆ ಅದನ್ನ ಹೊರಗೆ ತರಬೇಕು ಅಂತ ಹೇಳಿ ಆಗ್ರಹ ಜೋರಾಗ್ತಾ ಇರುವ ನಡುವೆ ಖರ್ಗೆ ಅವರು ಕೂಡ ಇದು ಒಳ್ಳೆಯ ಬೆಳವಣಿಗೆಯಲ್ಲ, ಏನಾಗ್ತಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದಷ್ಟು ಮಂದಿ ಪರೋಕ್ಷವಾಗಿ ಕೆಲ ನಾಯಕರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಅವರೇ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಪ್ರೂಫ್ ಸಮೇತ ನೀವು ಮಾತನಾಡಿ, ಸಾಕ್ಷ್ಯಾಧಾರವನ್ನ ಮುಂದಿಟ್ಟು ನೀವು ಯಾರ ಬಗ್ಗೆ ಆರೋಪಿಸ್ತಿದ್ದೀರೋ ಅವರ ಬಗ್ಗೆ ಹೇಳಿ ಅಂತ ಹೇಳಿ ಕೆಲ ನಾಯಕರು ಕೂಡ ವಿಪಕ್ಷಗಳಿಗೆ ಆಗ್ರಹ ಪಡಿಸ್ತಾ ಇವೆ. ಸದ್ಯಕ್ಕಂತೂ ಹಾಟ್ ಟಾಪಿಕ್ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್. ಸಚಿವರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸಚಿವರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಕೊನೆಗೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಹೈಕಮಾಂಡ್ ಎಂಟ್ರಿ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಖರ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ತಡ ಮಾಡದೆ ಪ್ರಕರಣದ ತನಿಖೆಗೆ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ದಿನೇ ದಿನೇ ತಡ ಮಾಡಿದಷ್ಟು ಬೇರೆ ರೀತಿ ಸಂದೇಶ ರವಾನೆಯಾಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ವಿಳಂಬ ನೀತಿ ಬೇಡ, ಆದಷ್ಟು ಬೇಗ ಪ್ರಕರಣವನ್ನ ತನಿಖೆಗೆ ವಹಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ರಾಜಣ್ಣ ದೂರು ಕೊಟ್ಟ ತಕ್ಷಣವೇ ತನಿಖೆಗೆ ವಹಿಸಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಇದೇ ರೀತಿಯಾಗಿ ಅವರು ಆರೋಪ ಮಾಡೋದು, ಅದಕ್ಕೆ ಇನ್ನೊಬ್ರು ಕೌಂಟರ್ ಕೊಡೋದು, ವಿಪಕ್ಷಗಳು ಮಾತನಾಡೋದು, ಇದೆಲ್ಲವೂ ಕೂಡ ಎಳೆದುಕೊಂಡು ಹೋದ್ರೆ ಬೇರೆ ರೀತಿಯದ್ದೇ ಸಂದೇಶ ರವಾನೆಯಾಗುತ್ತೆ. ಇದರಲ್ಲಿ ನಾವು ತಡ ಮಾಡೋದು ಬೇಡ, ರಾಜಣ್ಣ ಅವರು ದೂರನ್ನ ಕೊಟ್ಟ ತಕ್ಷಣವೇ ತನಿಖೆಗೆ ಕೊಡಿ ಅಂತ ಹೇಳಿದ್ದಾರೆ ಖರ್ಗೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇವತ್ತಿನವರೆಗೂ ಕೂಡ ಅಂದ್ರೆ ಖರ್ಗೆ ಅವರನ್ನ ಸಿಎಂ ಅವರು ಭೇಟಿಯಾಗುವವರೆಗೂ ಕೂಡ ಈ ಹನಿ ಟ್ರ್ಯಾಪ್ ವಿಚಾರ ಇದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿತ್ತು, ವಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿತ್ತು. ಹಾಗೆಯೇ ಆಡಳಿತಾರೂಢ ಪಕ್ಷದ ಒಂದಷ್ಟು ಮಂದಿ ನಾಯಕರು ಕೂಡ ಹನಿ ಟ್ರ್ಯಾಪ್ ಬಗ್ಗೆ ಖಾರವಾಗಿಯೇ ಮಾತನಾಡಿದ್ರು. ಇದೀಗ ಖರ್ಗೆ ಅವರ ಜೊತೆಗೆ ಸಿಎಂ ಅವರು ಚರ್ಚೆಯನ್ನ ಮಾಡಿದ್ದು, ಖರ್ಗೆ ಅವರಿಂದ ಏನೆಲ್ಲ ಸಲಹೆ ಸೂಚನೆಗಳು ಸಿಕ್ಕಿದೆ, ಇದುವರೆಗಿನ ಬೆಳವಣಿಗೆಗಳನ್ನ ಹೇಗೆ ಮುಟ್ಟಿಸಿದ್ದಾರೆ ಸಿಎಂ ಅಂತ? ಮಧುಶ್ರೀ, ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ದೊಡ್ಡ ಬಿರುಗಾಳಿಯನ್ನೇ ಕೂಡ ಸೃಷ್ಟಿ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯರನ್ನು ಕೂಡ ಭೇಟಿ ಮಾಡಿದ್ರು. ಮಹತ್ತರವಾದಂತಹ ಬೆಳವಣಿಗೆಗೆ ಈ ಒಂದು ಭೇಟಿ ಕಾರಣ ಆಗಿರುವಂತದ್ದು. ಬಹಳ ಮುಖ್ಯವಾಗಿ ಸಚಿವ ಕೆಎನ್ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ನ ಯತ್ನ ನಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಎಐಸಿಸಿ ಅಧ್ಯಕ್ಷರು ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಈ ಪ್ರಕರಣದಲ್ಲಿ ಡಿಲೇ ಮಾಡಬೇಡಿ, ಡಿಲೇ ಮಾಡಿದಷ್ಟು ಕೂಡ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ಉಂಟಾಗುತ್ತೆ. ಹೀಗಾಗಿ ಏನಾದ್ರು ಒಂದು ಈ ಪ್ರಕರಣದಲ್ಲಿ ಅಂತ್ಯ ಕಾಣಬೇಕು ಅಂತಂದ್ರೆ ತನಿಖೆ ಬಹಳ ಸೂಕ್ತ ಆಗುತ್ತೆ. ಈಗ ಬೇಗನೆ ತನಿಖೆಗೆ ವಹಿಸಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ತಡ ಮಾಡೋದು ಬೇಡ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗ ವಿಪಕ್ಷಗಳಿಂದಲೂ ಕೂಡ ಸಿಬಿಐಗೆ ವಹಿಸಬೇಕು ಅನ್ನೋ ವಿಚಾರವಾಗಿ ಕೂಡ ಸಾಕಷ್ಟು ಒತ್ತಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿಗೆ ಕೂಡ ಒಂದು ರೀತಿಯ ಪರಿಶೀಲನೆ ಮಾಡಿಸಬೇಕು, ಗೃಹ ಸಚಿವರ ಜೊತೆಗೆ ಒಂದು ಸಮಾಲೋಚನೆ ನಡೆಸಿ ಸೂಕ್ತ ತನಿಖೆಯನ್ನ ಮಾಡಿ ಅಂತ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯರು ಕೂಡ ಅಂದ್ರೆ ಈಗ ಗೃಹ ಸಚಿವರ ಜೊತೆಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುವಂತಹ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಅಂದ್ರೆ ಪಕ್ಷಕ್ಕೆ ಇದನ್ನ ದಿನೇ ದಿನೇ ಡಿಲೇ ಮಾಡಿದಷ್ಟು ಕೂಡ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಹೋಗ್ತಾ ಇದೆ, ವಿಪಕ್ಷಕ್ಕೂ ಕೂಡ ಒಂದು ರೀತಿ ಅಸ್ರಾಗಿ ಹೋಗ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಹಿಂಜರಿಕೆಯೂ ಆಗದಂತೆ ಏಕಾಏಕಿ ಇದನ್ನ ತನಿಖೆಗೆ ವಹಿಸಲೇಬೇಕು ಅನ್ನೋ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತಿನ ಉಭಯ ನಾಯಕರ ಭೇಟಿ ಸಾಕಷ್ಟು ಒಂದು ಚರ್ಚೆ ಕೂಡ ಗ್ರಾಸ ಆಗಿರುವಂತದ್ದು, ಮಹತ್ವವಾದಂತಹ ಬೆಳವಣಿಗೆಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರೊಂದಿಗೂ ಕೂಡ ಈಗ ಸಿಎಂ ಒಂದು ಸಮಾಲೋಚನೆ ಕೂಡ ನಡೆಸ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಬಳಿಯೂ ಕೂಡ ಒಂದು ಸಮಾಲೋಚನೆ ಕೂಡ ನಡೆಸ್ತಾರೆ. ಈಗಾಗಲೇ ನಿನ್ನೆ ರಾಜೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಈ ಒಂದು ಪ್ರಕರಣದಲ್ಲಿ ತಮ್ಮ ತಂದೆ ಹಾಗೂ ತನಗೆ ಅಂದ್ರೆ ಕಳೆದ 2 ತಿಂಗಳು ಮತ್ತೆ 6 ತಿಂಗಳಿಂದ ಆಗ್ತಿರುವಂತಹ ಪೂರ್ಣ ಮಾಹಿತಿಯನ್ನ ಸಾಕ್ಷ್ಯಗಳ ಸಮೇತ ಸಿಎಂ ಸಿದ್ದರಾಮಯ್ಯ ಮುಂದಿಟ್ಟಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಗೃಹ ಸಚಿವರ ಜೊತೆಗೆ ಒಂದು ರೀತಿಯ ಸಮಾಲೋಚನೆ ಕೂಡ ನಡೆಸ್ತಾರೆ. ಸಮಾಲೋಚನೆಯಲ್ಲಿ ಯಾವ ರೀತಿಯಾದಂತಹ ತನಿಖೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಮತ್ತಷ್ಟು ಬೆಳವಣಿಗೆ ಮತ್ತಷ್ಟು ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ.